ಕಾಮಗಾರಿ ವಿಚಾರವಾಗಿ ಲಂಚಕ್ಕೆ ಬೇಡಿಕೆ ಆರೋಪ. ಹೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸಹಾಯಕ ಇಂಜಿನಿಯರ್ ಮಿಥುನ್ ಗೌಡ ಲೋಕ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆ ಗುತ್ತಲ ಪಟ್ಟಣದ ಸಾಯಿ ಲೇಔಟ್ನ ಕಾಮಗಾರಿ ವಿನೋದ್ ಕುಮಾರ್ ಬಳಿ ಸಹಾಯಕ ಇಂಜಿನಿಯರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತೆ. 40,000 ರೂಪಾಯಿ ಕೊಡಬೇಕು ನೀನು ಹೀಗಂತೇಳಿ ಸಹಾಯಕ ಇಂಜಿನಿಯರ್ ಮಿಥುನ್ ಗೌಡ ಬೇಡಿಕೆಯನ್ನ ಇಟ್ಟಿದ್ರು. ಸಿದ್ದಪ್ಪ ಸರ್ಕಲ್ನಲ್ಲಿ ನೇರವಾಗಿ ಲಂಚ ಸ್ವೀಕರಿಸುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. 40,000 ರೂಪಾಯಿ ಕೊಡಬೇಕು ನೀನು, ಆಗ ಮಾತ್ರ ನಿನ್ನ ಕೆಲಸ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಲಸವನ್ನು ಮಾಡಿಕೊಡಲ್ಲ. ಇಂಥ ಪ್ರಕರಣಗಳು ಎಷ್ಟೋ ದಿನನಿತ್ಯ ನಡೀತಾ ಇದೆ. ಎಷ್ಟೋ ಜನ ಲೋಕ ಬಲೆಗೆ ಬಿದ್ದಿರುವಂಥ, ಅದು ಡೈರೆಕ್ಟ್ ಆಗಿ ಲಂಚವನ್ನು ಇಸ್ಕೊಳ್ತಿರುವಂಥ ಸಂದರ್ಭದಲ್ಲಿ ಬಿದ್ದಂಥ ಪ್ರಕರಣಗಳು ಎಷ್ಟೋ ಬಾರಿ ನೀವು ನೋಡಿರ್ತೀರಾ. ಅದೇ ರೀತಿ ಇದೇ ಕೇಸ್ ಕೂಡ ಒಂದಾಗಿದೆ. ಹೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಮೈಥುನ್ ಗೌಡ ಈಗ ಲೋಕಾಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆ ಗುತ್ತಲ ಪಟ್ಟಣದ ಸಾಯಿ ಲೇಔಟ್ನ ಕಾಮಗಾರಿ ಅದೇ ವಿಚಾರಕ್ಕೆ ಕಾಮಗಾರಿ ವಿಚಾರಕ್ಕೋಸ್ಕರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು. 40,000 ರೂಪಾಯಿ ನೀನು ಕೊಡಬೇಕು ಅಂತ ಹೇಳಿ ಏನು ಲಂಚ ಇಸ್ಕೊಳ್ತಾ ಇದ್ರಲ್ಲ, ಆಗಲೇ ಲೋಕಾಬಲೆಗೆ ಸಿಕ್ಕಿಬಿದ್ದಿದ್ದಾರೆ.